Very good morning, all of you. In the previous class, we have discussed the concepts relating to IFRS, that is measurement concepts, as well as the framework's role in applying IFRS. Up to here, we have ended. Next, we'll continue the same concept. Next one is the continuation part of framework's role in applying of IFRS. The framework role in applying of IFRS ಅಂತ ಬಂದಾಗ here we have been moving from an existing one environment to another environment. Unmute ಮಾಡ್ಕೊಳ್ಳಿ ಎಲ್ಲಾನು. ವಾಣಿ, ಸುರೇಶ, ಕೆಜಿ. ವಾಣಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. See, framework role in the sense we have been moving from an existing one accounting pattern into another accounting. ಅಂದ್ರೆ ಒಂದು ಅಕೌಂಟಿಂಗ್ ಪ್ಯಾಟರ್ನ್ ಇಂದ ಅನದರ್ ಅಕೌಂಟಿಂಗ್ ನಾವು ಎಂಟರ್ ಆಗ್ತಾ ಇದೀವಿ ಅಂತ ಅಂದ್ರೆ ಅದರ ಮೀನಿಂಗ್ ಏನಂತಂದ್ರೆ ಆಸ್ ಯು ಆರ್ ಅವೇರ್ ಆಫ್ ಪ್ರಿಪರೇಷನ್ ಆಫ್ the financial statements at presently. ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಪ್ರಿಪೇರ್ ಮಾಡ್ಬೇಕಾದ್ರೆ ವಿ ಹಾವ್ ಬಿನ್ ಫಾಲೋಯಿಂಗ್ ಅಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ AS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದಾವೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಎಲ್ಲ ಟೀಚ್ ಮಾಡಿರ್ತಾರೆ ಆಯ್ತಾ. ಅಲ್ಲಿ AS ಅಂತ 1 AS 2 AS 3 ಈ ರೀತಿ ಬೇರೆ ಬೇರೆ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದಾವೆ ಆ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲಾನು ಕೂಡ ನಾವು ಅಲ್ಲಿ ಓದಿರ್ತೀವಿ. ಅದೇ ಪ್ರಕಾರ ಪ್ರಾಬ್ಲಮ್ಸ್ ಎಲ್ಲಾನು ಮಾಡಿದ್ವಿ. ಆ ಪ್ರಾಬ್ಲಮ್ಸ್ ಅಲ್ಲಿ ಬರುವಂತದ್ದು ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆರ್ ಎನಿ ಅದರ್ ದ ಫಿನಾನ್ಷಿಯಲ್ ರಿಪೋರ್ಟ್ಸ್. ಯಾವುದೇ ಒಂದು ಫಿನಾನ್ಷಿಯಲ್ ರಿಪೋರ್ಟ್ಸ್ ಎಲ್ಲಾನು ಕೂಡ ಅದೇ ರೀತಿನೇ ಪ್ರಿಪೇರ್ ಮಾಡಿರ್ತೀವಿ. ಮತ್ತೆ ಯಾರು ಅನ್ಮ್ಯೂಟ್ ಮಾಡ್ಕೊಂಡಿರೋದು? ಅರವಿಂದ ಮ್ಯೂಟ್ ಮಾಡು. ನಿಮ್ಗೆ ಹೇಳೋದಕ್ಕಿಂತ ನಾನೇ ಮಾಡ್ಬಿಡ್ತೀನಿ. ನೋಡಿ ಎನಿ ಆಫ್ ಅಂಡ್ ಫಿನಾನ್ಷಿಯಲ್ ರಿಪೋರ್ಟ್ಸ್, ಯಾವುದೇ ಒಂದು ಫಿನಾನ್ಷಿಯಲ್ ರಿಪೋರ್ಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ at presently we have been following the Indian accounting standards. Here the changing of an Indian accounting standards, so that a new accounting forum ಅಂದ್ರೆ ಹೊಸ ಒಂದು ಅಕೌಂಟಿಂಗ್ ಫಾರಂಗೆ ನಾವು ಇವಾಗ ಚೇಂಜ್ ಆಗ್ತಾ ಇದೀವಿ. ವಿ ಹ್ಯಾವ್ ಬಿನ್ ಮೂವಿಂಗ್. ವೆನ್ ವಿ ಆರ್ ಮೂವಿಂಗ್ ಫ್ರಮ್ and one system into another system, there will be and some sort of changes that will be there. ಆ sort of changes ಅಲ್ಲಿ ಇಲ್ಲಿ ಬರುವಂತದ್ದು the framework itself, the framework changes and framework role in applying of IFRS. ನಾವೇನು ಚೇಂಜ್ ಮಾಡ್ತಾ ಇದೀವಿ ಅದರ ರೋಲ್ ಅಂತಾನೆ ಏನ್ ಬರುತ್ತೆ ಅಂತ ಬಂದಾಗ it will be already in the previous class we have been says that preparers use the framework to make the judgment that are necessary to applying of IFRS. The preparers in the sense one all the people they have been participated in accounting or in accounting ಏರಿಯಾ. ಈ ಅಕೌಂಟಿಂಗ್ ಏರಿಯಾದಲ್ಲಿ ಅಕೌಂಟೆನ್ಸಿ ಏರಿಯಾದಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವರೆಲ್ಲರೂ ಕೂಡ ಏನಂತಾನೆ ದೇ ನೀಡ್ ಟು ಅಂಡ್ ಪ್ರಿಪೇರ್ ದೇರ್ ಓನ್ ಫ್ರೇಮ್ ವರ್ಕ್ ವಿಚ್ ಶುಡ್ ಬಿ ಅಂಡ್ which has and some of the concepts which will be needed for the preparation of the accounting statement at presently in the form of IFRS ಮುಖಾಂತರ ಪ್ರಿಪೇರ್ ಮಾಡ್ತಾರೆ ಅವ್ರದೇ ಆದಂತ ಒಂದು ಸಪರೇಟ್ ಫ್ರೇಮ್ವರ್ಕ್ ಅಂತಾನೆ which will be thought or which will be there in and actual IFRS ಏನಿದೆ ಅದರ ಪ್ರಕಾರ ನಾವು ಎಂತ ಮಾಡಬೇಕು. ಏನಕ್ಕೆ ಒಂದು ಫ್ರೇಮ್ವರ್ಕ್ ಅವ್ರಿಗೆ ಕೊಡ್ತಾರೆ ಅಂತಂದ್ರೆ ಬಿಕಾಸ್ at presently IFRS is not applied full-fledged or and we are not implementing IFRS as it is. ನಮ್ಮ Indian economy IFRS ನಾವು as it is implement ಮಾಡ್ಕೊಂತಲ್ಲ, we have been and implementing the converged form of IFRS. ಏನಿದು converged form ಅಂತಂದ್ರೆ converged form in the sense ಏನು ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದಾವೆ ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದಾವೆ ಈ ಒಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ನಾವು ಸಮ್ ಅಂತಾನೆ ಮಾಡಿಫೈ ಮಾಡ್ಬಿಟ್ಟು ವಿಚ್ ವಿಲ್ ಬಿ
ಕನ್ವರ್ಟೆಡ್ ಆಸ್ ದಡ್ದ ಅಂಡ್ ಇಂಡ್ ಎ ಎಸ್, ಅದನ್ನ ನಾವು ಇಂಡ್ ಎ ಎಸ್ ಅಂತ ಕಾಲ್ ಮಾಡ್ತೀವಿ. ಈ ಒಂದು ಇಂಡ್ ಎ ಎಸ್ ವಿಚ್ ವಿಲ್ ಬಿ ಟೇಕನ್ ದಡ್ದ ಅಂಡ್ ರೂಲ್ಸ್ ಫ್ರಮ್ ದಡ್ದ IFRS. IFRS ನ ರೂಲ್ಸ್ ನ ತಗೊಂಡು ಈ ಒಂದು ಇಂಡ್ ಎ ಎಸ್ ನಾವು ಏನ್ ಅಪ್ಲೈ ಮಾಡ್ತೀವಿ. ದೀಸ್ ಇಂಡ್ ಎ ಎಸ್ ಇಟ್ ಸೆಲ್ಫ್ ಈಸ್ ಕನ್ವರ್ಜೆಡ್ ಫಾರಂ. ಆ ಕನ್ವರ್ಜನ್ ಫಾರಂ ಏನ್ ಮಾಡ್ಕೊಳಕ್ಕೆ ಸಮ್ ಆಫ್ ದಡ್ದ ಅಂಡ್ ಫ್ರೇಮ್ ವರ್ಕ್ ಹ್ಯಾಸ್ ಟು ಬಿ ದಡ್ದ ಪ್ರಿಪೇರ್ ಬೈ ದಡ್ದ ಪ್ರಿಪೇರರ್ಸ್ ಇಟ್ ಸೆಲ್ಫ್. ಅದು ಫಸ್ಟ್ ಏನ್ ಫ್ರೇಮ್ ವರ್ಕ್ ಬರುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾರು ಈ ಒಂದು ಅಕೌಂಟಿಂಗ್ ಅಲ್ಲಿ ಆಡಿಟರ್ಸ್ ಅಂಡ್ ರೆಗ್ಯುಲೇಟರ್ಸ್ ಅಸೆಸ್ ದೀಸ್ ಜಡ್ಜ್ಮೆಂಟ್. ಏನು ಒಂದು ಈ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ, ದೇ ನೀಡ್ ಟು ಬಿ ದಟ್ ಆಡಿಟರ್ಸ್ ಅಂಡ್ ರೆಗ್ಯುಲೇಟರ್ಸ್ ಹ್ಯಾಸ್ ಟು ಬಿ ದಟ್ ಅಸೆಸ್. ಆಫ್ಟರ್ ದೀಸ್ ಅಸೆಸ್ಮೆಂಟ್ ಇನ್ವೆಸ್ಟರ್ಸ್, lenders and others consider these judgment when using IFRS financial information to inform their decision. And finally in Morocco, because whatever the decision or whatever the judgment which has been taken over by any companies or any of the preparers, any auditors or any regulators, we should be informed to the Darda and investors, because they are the Darda and some situation they will be called as the main people, because they have been investing their money. And also the lenders and other the financial the people we need to be considered. ಬೇರೆ financial people ಎಲ್ಲರೂ ನಾವು ಅಂತಾನೆ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ಲೇಟರ್ we need to be in that and finalize. ಅದಕ್ಕೋಸ್ಕರನೇ ಇಲ್ಲಿ this will be that the framework is most essential. If no specific IFRS is required, use a judgment to develop a policy that result in relevant information that faithfully represent ಅಂದ್ರೆ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ದ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್, ನಿಮ್ಗೆ ಅಂತಾನೆ ಅದೇ ಸಪ್ರೇಟ್ ಆದಂತ ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಏನಾದ್ರು ಇಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ಎನಿ a judgment to develop in that a separate policy which will be results in that and providing of the faithful information to the end user. Andre faithful information, complete and error free information, accurate information should be given. Adanna navu eng kartivi the faithful faithful data ಅಂತ ಕರ್ತೀವಿ. ಇದನ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಇದಿಷ್ಟು ಯಾವ್ದದ ಫ್ರೇಮ್ ವರ್ಕ್ ಆಫ್ ಅಂಡ್ IFRS ಫ್ರೇಮ್ ವರ್ಕ್. ನೆಕ್ಸ್ಟ್ ಬರುವಂತದ್ದು ವೈ IFRS ಈಸ್ ರಿಕ್ವೈರ್ಡ್. IFRS ಏನಕ್ಕೆ ಬೇಕು? ಏನಾದ್ರು ಡೌಟ್ ಆಯ್ತು ಯಾರು? ಆದರ್ಶ ಇನ್ನು ಅಟೆಂಡೆನ್ಸ್ ನಾನು ಹಾಕಿ ಅಂತ ಹೇಳಿಲ್ಲ. ನೀನು ಇನ್ನು ಈಗ ಜಾಯಿನ್ ಆಗ್ಬಿಟ್ಟು ಅವಲ್ಲಿ ಹೆಸರು ಹಾಕ್ಬಿಟ್ಟು ಆಚೆ ಕಡೆ ಹೋಗೋದಕ್ಕೆ ಇವಾಗಲೇ ಹೆಸರು ಹಾಕ್ಬಿಟ್ಟಿದ್ದೆ. ನಾನು ಅಟೆಂಡೆನ್ಸ್ಗೆ ನಾನು ಸಪ್ರೇಟ್ ಹೇಳ್ತೀನಿ. ಮತ್ತೆ ಇನ್ನೊಂದು ಎಲ್ಲರಿಗೂ ಅಟೆಂಡೆನ್ಸ್ ಒಂದ್ಸತಿ ಹೇಳಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ನಾವು ಅಟೆಂಡೆನ್ಸ್ ಟೈಪ್ ಮಾಡಿ ಅಂತ ಹೇಳ್ತೀವಿ. 2 ಸತಿ ಕ್ಲಾಸಲ್ಲಿ ಹೇಳೋದು ಆಯ್ತಾ. ನೀವೇನ್ ಮಾಡ್ತೀರಾ, ಒಂದ್ಸತಿ ಟೈಪ್ ಮಾಡ್ಬಿಟ್ಟು ಆಮೇಲೆ ಎಕ್ಸಿಟ್ ಆಗಿ ಹೊರಟೋಗ್ಬಿಡೋದು. ಅವಾಗ ನಿಮ್ಮ ಅಟೆಂಡೆನ್ಸ್ ಕೌಂಟ್ ಆಗಿರಲ್ಲ. ಅದು ಜ್ಞಾಪಕ ಇಟ್ಕೊಂಡಿರಿ. 2 ಟೈಮು ಯಾರ್ದು ಅಟೆಂಡೆನ್ಸ್ ಹಾಕಿರ್ತಾರೋ ಅವ್ರದ್ದು ಮಾತ್ರ ನಾವು ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಒನ್ ಈಸ್ ಕಾನ್ಸೆಪ್ಟ್ ಈಸ್ ವೈ IFRS. ಈ IFRS ಏನಕ್ಕೆ ಬೇಕು? ವಾಟ್ ಈಸ್ ದಟ್ ಅಂಡ್ ಬೆನಿಫಿಟ್. ನೋಡಿ ಮತ್ತೆ ಬಂದ why IFRS is that the essential. Why IFRS ಅಂತಂದ್ರೆ if there is any benefits then only that the certain the implementation has to be done. In the same ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಯಾವುದೇ ಒಂದು ಚೇಂಜಸ್ ಮಾಡ್ಬೇಕಾದ್ರೆ if you are having that any change, ನಮ್ಗೆ ಏನಾದ್ರು ಚೇಂಜಸ್ ಬೇಕು ಅನ್ನಂಗಿದ್ರೆ ಮಾತ್ರ ಆ ಚೇಂಜಸ್ ಇಂದ ನಮ್ಗೆ ಏನಾದ್ರು ಬೆನಿಫಿಟ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ನಾವು ಏನ್ ಮಾಡ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಾವು ಚೇಂಜ್ ಮಾಡ್ಕೋಬೇಕು, ಅದರಿಂದ ಏನು ಬೆನಿಫಿಟ್ ಇಲ್ಲ, ಸುಮ್ಮನೆ ಚೇಂಜ್ ಮಾಡ್ಕೋಬೇಕಂದ್ರೆ ಸಮ್ ಕೇಸಸ್ ಅಲ್ಲಿ ಅದು ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಯಾವುದೇ ಕಾರಣಕ್ಕೆ ಯಾರು ಒಪ್ಪೋದಿಲ್ಲ. ಆ ಒಂದು ಉದ್ದೇಶದಿಂದ ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ದಟ್ ಈಸ್ ವೈ ದೀಸ್ ಆರ್ ದ IFRS has to be introduced, why we need to implement IFRS. ಇದೆಲ್ಲ ಬಂದಾಗ if any sort of the benefit that will be there from IFRS, then only the people will be accept and the companies will be accepting. ಆ ಒಂದು ಉದ್ದೇಶದಿಂದ ಇಲ್ಲಿ ಆ ಒಂದು ಉದ್ದೇಶದಿಂದ ವೈ IFRS ಅಂತ ಬಂದಾಗ
It will be giving the and more amount of the benefits. ಬೇರೆ ಬೇರೆ ಬೆನಿಫಿಟ್ಸ್ ಏನಂತ ಕೊಡುತ್ತೆ. ಆ ಬೆನಿಫಿಟ್ಸ್ ಏನಂತ ಕೊಡೋದ್ರಿಂದ IFRS ಬೇಕಂತ ಹೇಳ್ತೀವಿ. ಆ ಬೆನಿಫಿಟ್ಸ್ ಅಲ್ಲಿ ಫಸ್ಟ್ ಬಂದು benefits to the capital markets. Already you know that the and what is these are the capital market. ಈ ಕ್ಯಾಪಿಟಲ್ ಮಾರ್ಕೆಟ್ಗೆ ಅಂತಾನೆ ಏನು ಬೆನಿಫಿಟ್ ಅಂತಾನೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂದ್ರೆ credibility of local market to foreign investors. Credibility of local market to the foreign investors ಅಂತಂದ್ರೆ if we are in the in any of the rural area, if we applying the an IFRS, then foreign investors can be the attracted by the local market people. ಅಂದ್ರೆ ಅವರಿಗೆ ಅಷ್ಟು ಏನಂತಾನೆ efficiently they will be the move into the and ಅವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಮೂವ್ ಆಗ್ಬೋದು. ಮೂವ್ ಆಗ್ಬಿಟ್ಟು ಮೋರ್ ನಂಬರ್ ಆಫ್ ದ ಅಂಡ್ ಫಾರಿನ್ ಇನ್ವೆಸ್ಟರ್ಸ್ ನ ದೇ ಕ್ಯಾನ್ ಅಟ್ರಾಕ್ಟ್. ದಿಸ್ ಇಸ್ ದ ಫಸ್ಟ್ ಬೆನಿಫಿಟ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೆಕೆಂಡ್ ಬೆನಿಫಿಟ್ ಈಸ್ more cross-border investment. What is these are the more cross-border investment in the sense the investors from the and India can invest in the and USA. In turn, the USA people can USA people can invest in India, and these are the and India can invest in Russia. Russia can also invest in India, and Russia can invest in USA. USA can invest in Russia. Like these are the and cross-border investments that will be there because it is the and uniform accounting standards which will be the and which will be applied all over the world. All over the world ಅಲ್ಲಿ ಇದನ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ there will be the and entire and cross border investments that will be there. In addition to these and country to country, the business area wise cross border investments are also that will be there. Service sectors people can invest in manufacturing, manufacturing can invest in service. Like these are the and cross border investments that will be there. ಅದಿಲ್ಲದೆ ಇದ್ರೂ ಕೂಡ ಎಂತಾನೆ ಕ್ರಾಸ್ ಬಾರ್ಡರ್ ಅಂತಂದ್ರೆ ಒನ್ ಕಂಟ್ರಿ ದ ಇನ್ವೆಸ್ಟರ್ಸ್ ಕ್ಯಾನ್ ಈಸಿಲಿ ದಟ್ ಅಂಡ್ ಇನ್ವೆಸ್ಟ್ ಇನ್ ದಟ್ ಅಂಡ್ ಅದರ್ ಕಂಟ್ರಿನಲ್ಲಿ ಈಸಿಯಾಗಿ ಅಂತಾನೆ ಇನ್ವೆಸ್ಟ್ ಮಾಡ್ಬೋದು. ಅದು ಅದು ಒಂದು ಬೆನಿಫಿಟ್ ಆಗುತ್ತೆ. ಥರ್ಡ್ ಒನ್ ಈಸ್ ದಟ್ ಅಂಡ್ ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್. ವೈ ದೀಸ್ ವಿಲ್ ಬಿ ಹ್ಯಾಪನ್ ಇನ್ ದ ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್ ಅಂತಂದ್ರೆ if a more and more investors will be that and come in a international level, or more people will be come to invest in a particular company in the company then obviously these will be the and what we call as the and the capital or else the an efficient capital that will be available to the all the manufacturer, trader or any of the industries. ಯಾವುದೇ ಒಂದು ಇಂಡಸ್ಟ್ರೀಸ್ಗೆ ಈ ಒಂದು ಎಫಿಷಿಯಂಟ್ ಕ್ಯಾಪಿಟಲ್ ಅನ್ನೋದು ಅಂತಾನೆ ಸಿಗ್ತಾ ಬರುತ್ತೆ. If the efficient capital will be there, then allocation is also the and at a good rate. This will be the allocation has to be done. Therefore, it is called there will be major benefit that will be there in the implementation of IFRS to the efficient capital allocation. Capital flow ge capital allocation ge there will be more and more the and importance that will be there, and it will be the beneficial for the companies to allocate their capital very effectively and efficiently with the IFRS implementation. ಏನಕ್ಕೆ ಇದಾಗುತ್ತಂದ್ರೆ more and more people has been that and come to invest in cross border as well as the and inter country that the an investment that the and FDI ಇರ್ಬೋದು ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅವೆಲ್ಲನೂ ವೆರಿ ಈಸಿಲಿ ಫ್ಲೋ ಆಗುತ್ತೆ. ಅದರಿಂದ ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್ ದಟ್ ಹ್ಯಾಸ್ ಬಿನ್ ಡನ್. ಅಂದ್ರೆ ಪ್ರೆಸೆಂಟ್ಲಿ ಆಗ್ತಾ ಇಲ್ಲ ಅಂತಂದ್ರೆ the presently also these are the and capital the foreign direct investment that will be there, but if we move our existing accounting pattern to the IFRS, the international people, international investors can be easily attracted. International investors very easily attract ಮಾಡಬಹುದು. ಅದರಿಂದ ಈ ಒಂದು ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್ ಆಗುತ್ತೆ. Presently attract ಆಗ್ತಲ್ಲ ಅಂತಂದ್ರೆ presently also the people will be and investing by analyzing our financial reports into that separately they have been converted into their farm. ಅವ್ರ ಫಾರ್ಮ್ಗೆ ಅಂತ ಕನ್ವರ್ಟ್ ಮಾಡ್ಕೊಂಡು ಅವಾಗ ಅರ್ಥ ಮಾಡ್ಕೊಂಡು ಅವ್ರು ಇನ್ವೆಸ್ಟ್ ಮಾಡಕ್ ಬರ್ತಾ ಇದಾರೆ. ಬಟ್
In the case of IFRS or in the presence of IFRS, the conversion of the financial reporting from one forum into another forum is not required. One country forum into another country forum will be not required. And the fourth one is comparability across political boundaries. ನೋಡಿ, ಇದು ಕಂಪೇರಬಿಲಿಟಿ ಅಕ್ರಾಸ್ ಪೊಲಿಟಿಕಲ್ ಬೌಂಡ್ರೀಸ್ ಅಂದಾಗ, even though the financial or accounting will be very much influenced by political or political decisions or else the political parties ಅದರಿಂದನೂ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. When it will be influenced, there will be the chances of comparability across of political boundaries that will be there. When the IFRS has been an implement, there will be and very easily and comparability of and one country reports with another country, that will be very easily happen. At present, if we want to compare, in a sense, we need to go with conversion as well as and we need to we have to prepare the additional reports like the balance of trade irbodu, balance of payment irbodu, ಅಥವಾ ಇಂಟರ್ನ್ಯಾಷನಲ್ ಅಫೇರ್ಸ್ ಮುಖಾಂತರ ಅಂತಾನೆ we need to prepare some additional, ನಾವು ಕೆಲವೊಂದು ಅಡಿಷನಲ್ ಅಂತಾನೆ ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ರಿಪೇರ್ ಮಾಡಿ ಅವಾಗ ಅಂತಾನೆ we need to and consider. And the last one is facilitates global education and training. This is the most important. Facilitates global education and training in the sense because IFRS is an accounting standard which will be the internationally accepted accounting standards. When internationally accepted accounting standards, in the sense uniform education will be happen in the and global wise, and uniform training will be and happen in the global wise. Global wise ಅಲ್ಲಿ same and the ಫಾರಮ್ ಆಫ್ ಎಜುಕೇಶನ್ ಅದ್ರ ಜೊತೆಗೆ ಸೇಮ್ ಫಾರಮ್ ಆಫ್ and trainings ಎಲ್ಲನೂ ಕೂಡ ಆಗುತ್ತೆ, which will be facilitates and global education as well as the training. It is also and one of and most benefit from the implementation of IFRS. IFRS ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಿಲ್ಲ, ಇದೆಲ್ಲನೂ ಕೂಡ ಬೆನಿಫಿಟ್ ಐತೆ. This will be all about the benefits to the capital market. Next, other benefits ಏನೈತೆ, ಅದರ್ ಬೆನಿಫಿಟ್ಸ್ ಏನಂತಂದ್ರೆ benefits to the companies. If I am running a company, what benefits I will be get? Non-gain benefits ಬರುತ್ತೆ while implementing IFRS. Already I am already using the Indian accounting standard. Indian accounting standard, by utilizing Indian accounting standards or existing accounting standards, I am already preparing and all the financial reports. If you want to change from an existing to IFRS, what benefit I will be getting? Companies ಎಲ್ಲರೂ ಕೂಡ ಅಂತಾನೆ very easily, or they may ask. If they ask in the sense that if any benefits are there, then only the companies will be accepting. To the companies are also and few the benefits that will be companies ಕೂಡ ಅಂತಾನೆ ಕೆಲವೊಂದು ಬೆನಿಫಿಟ್ಸ್ ಇದಾವೆ IFRS ಅಪ್ಲೈ ಮಾಡ್ಕೊಳ್ಳೋದ್ರಿಂದ. One thing that and first and foremost benefit for the companies will be that the low cost of the capital. That is the lower cost of capital. This is the most the benefit that will be expected by the companies while implementing IFRS. ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಏನೈತೆ, ಕಾಸ್ಟ್ ಆಫ್ ಕ್ಯಾಪಿಟಲ್, ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾನೆ ಇಲ್ಲಿ ಲೋಯರ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ ಕಂಪನಿ. ಎಲ್ಲ ಆಸ್ಪೆಕ್ಟ್ಸ್ ಆಫ್ ಕಂಪನಿನಲ್ಲಿ ಅದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಫೆಸಿಲಿಟೇಟರ್ಸ್ ರೈಸಿಂಗ್ ಕ್ಯಾಪಿಟಲ್ ಅಬ್ರಾಡ್. That is, it will be facilitates the rising of capital from abroad. Abroad ಅಂತಂದ್ರೆ foreign direct investment that will be flow very easily. Foreign direct investment ಅಂತ flow ಆಗುತ್ತೆ. ಅವಾಗ whichever the company which is efficient and whichever the company which will be and has a capability, and whichever the company they will be having and effective the presentation skills, they can present their the company in the international level, and they can attract the foreign direct investment, which will be helpful for the companies in raising the capital. ಅವರ ಒಂದು ಕ್ಯಾಪಿಟಲ್ ನ ರೈಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಇದು ಕೂಡ ಒಂದು ಬೆನಿಫಿಟ್. ನೆಕ್ಸ್ಟ್, ಇಂಟಿಗ್ರೇಟೆಡ್ IT systems. What is these integrated IT systems? In the sense,
if we move from different systems to that and one systems, different systems in the one system ಗೆ ನಾವೇನಾದ್ರೂ ಮೂವ್ ಆದಾಗ then obviously that and whatever the other form of the and different type of systems that will be there, all will be integrated and they will be given that and single ಅವೆಲ್ಲನೂ ಕೂಡ ಅಂತಾನೆ integrate ಆಗಿ they will be given that and very effective services or ಆ ಒಂದು IT solutions ಕೂಡ very easily ಅಂತಾನೆ ಸಿಗುತ್ತೆ. And it is only to the and accounting. In some situations it may applicable to the and other areas of the company operation, ಬೇರೆ ಒಂದು ಆಪರೇಷನ್ಸ್ ಆಫ್ ಕಂಪನಿ ಏನಿದೆ ಅದರ್ ಏರಿಯಾಸ್ಗೂ ಕೂಡ ಇದೊಂದು ಅಪ್ಲೈ ಆಗುತ್ತೆ. ಅಲ್ಲೂ ಕೂಡ ಈ ಒಂದು ಇಂಟಿಗ್ರೇಟೆಡ್ ಐ ಟಿ ಸಿಸ್ಟಮ್ಸ್ ಅನ್ನೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋದು ಅಂತಾನೆ ಸಿಸ್ಟಮ್ ಅನ್ನೋದು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದು ಕೂಡ ಅಂತಾನೆ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಈಸ್ one set of books plus easier consolidation. One set of books and easy consolidation in the sense, if you are applying to the IFRS one prepare madre, this is the one set of books which will be the and accepted in the all over the world. Ella kadani enote all over the world it will be the and same books, accounting books can be the and utilized, plus easier consolidation and then consolidation of the accounts is concerned, it may be that very easy consolidation ಮಾಡೋದು ಕೂಡ ಇಲ್ಲಿ ಏನಾಗುತ್ತೆ ತುಂಬಾನೇ ವೆರಿ ಈಸಿ ಆಗಿ ಕನ್ಸಾಲಿಡೇಟ್ ಕೂಡ ಅಂತಾನೆ ಮಾಡಬಹುದು ಯಾವಾಗ IFRS ಏನಾದ್ರು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ. ಅಂಡ್ ಲಾಸ್ಟ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ಬಿಸಿನೆಸ್ ಪಾರ್ಟ್ನರ್ಸ್ ಅಬ್ರಾಡ್. ಇದು ನಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದಾವೆ, ಈ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಈಸಿಲಿ ಅಂಡ್ ಅಂಡರ್ಸ್ಟುಡ್ ಬೈ ಅಂಡ್ ದ ಬಿಸ್ನೆಸ್ ಪಾರ್ಟ್ನರ್ಸ್ ಇನ್ ದ ವರ್ಲ್ಡ್ ವೈಡ್. ಅಂದ್ರೆ ಅಬ್ರಾಡ್ ಅಲ್ಲಿ ಇರುವಂತ ಬೇರೆ ಅದರ್ ದ್ಯಾನ್ ಅಂಡ್ ಅವರ್ ಕಂಟ್ರಿ the who and all the and business partners that will be there outside the world, they can very easily understood the financial statement when it will be prepared under the IFRS IFRS framework will prepare ಮಾಡಿದ್ರೆ ಅವರಿಗೆಲ್ಲ ಈಸಿ ಆಗುತ್ತೆ. ಇದಿಷ್ಟು that the entire benefits, that is why the IFRS has to be in the implement. IFRS ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು, ಏನಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಇದಿಷ್ಟು IFRS why IFRS. ಇಲ್ಲಿ ತನಕ ಏನಾದರೂ ಡೌಟ್ ಆಯ್ತಾ? ಇಲ್ಲಿಗೆ ವೈ IFRS ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಬೇಸ್ಡ್ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ. ಇದು ಇಟ್ ವಿಲ್ ಬಿ ದಟ್ ದ ಆಕ್ಚುಯಲ್ IFRSಗೆ ಅದು ಹೋಗುತ್ತೆ. ಏನಾದ್ರು ಡೌಟ್ ಇದ್ರೆ ಈಗ ಕೇಳ್ಬೋದು, ಅನ್ಮ್ಯೂಟ್ ಮಾಡಿಕೊಂಡು ಕೇಳ್ಬೋದು. ಏನಾದ್ರು ಡೌಟ್ ಆಯ್ತಾ? ಈಗ ಅಟೆಂಡೆನ್ಸ್ ಟೈಪ್ ಮಾಡಿ. ಅಟೆಂಡೆನ್ಸ್ಗೆ ನೇಮ್ along with your register number chat box ಅಲ್ಲಿ ಫಾಸ್ಟ್ ಆಗಿ ಟೈಪ್ ಮಾಡಿ.